ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ವಿಜು ಅಜ್ಜಿಯ ಕಥೆಯಲ್ಲಿ ನಾನು ನಿಜವಾದ ಕರ್ನಾಟಕದ ದಾನಶೂರ ಕರ್ಣನ ಕಥೆಯನ್ನು ಹೇಳ್ತಾ ಇದ್ದೀನಿ. 165 ವರ್ಷಗಳ ಹಿಂದೆ ಜಾನ್ವರಿ 10ನೇ ತಾರೀಕಿನಂದು 1861ರಲ್ಲಿ ಶಿರಸಂಗಿ ಲಿಂಗರಾಜ್ ದೇಸಾಯರ ಜನ್ಮ ಆಯಿತು. ಅವರು ದೇಸಾಯರಾಗಿ ದೇಶಗತಿ ನಡೆಸ್ತಾ ಇದ್ದಂಥವರು ಕೊನೆಗೆ 1906ರಲ್ಲಿ ದೇಹ ತ್ಯಾಗ ಮಾಡಿದಾಗ ತಮ್ಮ ಇಡೀ ಸಂಸ್ಥಾನದ ಎಲ್ಲ ಆಸ್ತಿಯನ್ನು ಶಿರಸಂಗಿ ಟ್ರಸ್ಟಿಗೆ ಕೊಟ್ಬಿಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಎಲ್ಲವನ್ನ ಅವರು ದಾನ ಮಾಡ್ಬೋದು. ಆಗ ದಾನದಿಂದ ಅವರ ಬಿಲ್ಲನ್ನು ಓದ್ತಾ ಇದ್ದಂಥವರು ಆ ಕಲೆಕ್ಟರ್, ಆಗಿನ ಕಾಲದಲ್ಲಿ ಬ್ರಿಟಿಷ್ ಕಲೆಕ್ಟರ್, ಅವರು ಉದ್ಗಾರ ತೆಗೆದ್ರು, ನೆವರ್ ಹ್ಯಾವ್ ಐ ಸೀನ್ ಅ ಪರ್ಸನ್ ಲೈಕ್ ಶಿರಸಂಗಿ ಲಿಂಗರಾಜ್ ದೇಸಾಯ್ ಹೂ ಹ್ಯಾಸ್ ಡೊನೇಟೆಡ್ ಎವ್ರಿಥಿಂಗ್ ಟು ದ ಸೊಸೈಟಿ ಅಂತ. ಇದು ಎಷ್ಟು ಉತ್ಕೃಷ್ಟವಾದಂಥ ಕೆಲಸ ಆಗಿತ್ತು ಅಂತನ್ನೋದಕ್ಕೆ ಉದಾಹರಣೆ, ಆಗಿನ ಕಾಲದಲ್ಲಿ ಪಿಡುಗು ವಿಪರೀತ, ಅನಾಥ ಮಕ್ಕಳ ಸಂಖ್ಯೆ ವಿಪರೀತ ಇತ್ತು. ನಮ್ಮ ಅಜ್ಜ ಕೂಡ ಡಾಕ್ಟರ್ ಗುರುಸಿದ್ದಪ್ಪ ಶಂಕರಪ್ಪ ಬಾಳೆಕುಂದ್ರೆ ಅವರು ಅನಾಥ ಮಗುವಾಗಿದ್ದರು. ಆದರೆ ಶಿರಸಂಗಿ ಲಿಂಗರಾಜ್ ದೇಸಾಯರ ಟ್ರಸ್ಟ್ನಿಂದ ಪಡೆದಂಥ ಅವ್ರ ಸ್ಕಾಲರ್ಶಿಪ್ನಿಂದ ಮುಂಬೈಗೆ ಹೋಗಿ ಮುಂಬೈನಲ್ಲಿ ಮೆಡಿಕಲ್ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡು ಅತ್ಯಂತ ಉತ್ಕೃಷ್ಟವಾದಂಥ ಪಶುವೈದ್ಯರಾದರು, ಕಾಯಕ ಯೋಗಿಗಳಾದರು. ವೈಸ್ರಾಯ್ನಿಂದ ಅವರು ಬಿರುದು ಪಡೆದು ಒಂದು ಸರ್ಟಿಫಿಕೇಟ್ ಪಡೆದ್ರು, ವೈಸ್ರಾಯ್ನ ನಾಯಿಯನ್ನು ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ. ಅವರ ಪ್ರೇರೇಪಣೆಯಿಂದ ನಮ್ಮ ದೊಡ್ಡಪ್ಪ ಎಸ್.ಜಿ. ಬಾಳೆಕುಂದ್ರೆ ಅತ್ಯಂತ ಉತ್ತಮವಾದಂಥ ಇಂಜಿನಿಯರ್ ಆಗಿ ಘಟಪ್ರಭಾ, ಮಲಪ್ರಭಾ, ಆಲ್ಮಟ್ಟಿ ಡ್ಯಾಮ್ ಅಲ್ಲದೆ ಕೂಡಲ ಸಂಗಮ ಆ ಐಕ್ಯ ಸ್ಥಳವನ್ನು ಉಳಿಸುವಂಥ ಬಾವಿ ಮತ್ತು ಬ್ರಿಡ್ಜು, ಆ ಇಡೀ ಕೂಡಲ ಸಂಗಮದ ಕಾಂಪ್ಲೆಕ್ಸ್ಗೆ ಪ್ಲ್ಯಾನ್ ಹಾಕಿದವರು ಅವರು. ಅಷ್ಟೇ ಅಲ್ಲ, ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ ಬೆಳಗಾವಿಯಲ್ಲಿ ಸ್ಥಾಪನೆ ಮಾಡೋಕ್ಕೆ ಅವರು ಬರೆದಂಥ ಆ ಬ್ಲೂ ಪ್ರಿಂಟು, ಅವರು ಆ ಯೂನಿವರ್ಸಿಟಿಯ ಶಿಲ್ಪಿ ಆದರು. ಅದಲ್ಲದೆ ನಾನು ಕೂಡ ಮುಂದುವರೆದೆ. ಅಂದರೆ ಒಂದು ಕುಟುಂಬದಲ್ಲಿ ಒಂದು ಕುಡಿಗೆ ನೀವು ವಿದ್ಯಾದಾನ ಮಾಡಿದರೆ ಆ ಇಡೀ ಕುಟುಂಬದ ಮುಂದಿನ ಪೀಳಿಗೆ ಉದ್ಧಾರ ಆಗುತ್ತೆ ಅನ್ನೋದಕ್ಕೆ ನಾನು ಈ ಉದಾಹರಣೆ ಹೇಳಿದೆ. ಅದೇ ಥರ ನಮ್ಮ ಅಜ್ಜನ ಹಾಗೆ ನೂರಾರು ಜನ ಅಲ್ಲ, ಸಾವಿರಾರು ಜನ ಅದರಿಂದ ಲಾಭ ಪಡೆದ್ರು. ಅದರಲ್ಲಿ ಮಹತ್ವವಾಗಿ ಅಂತಂದರೆ DC ಪಾವಟೆಯವರು, ಕರ್ನಾಟಕ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದವರು, B.D. ಜತ್ತಿ ಇಡೀ ಭಾರತದ ಉಪರಾಷ್ಟ್ರಪತಿ ಆದಂಥವರು, S.R. ಕಂಠಿ ಕರ್ನಾಟಕದ ಮುಖ್ಯಮಂತ್ರಿ ಆದವರು. ಹೀಗೆ ಹಲವಾರು ಜನ ಶಿರಸಂಗಿ ಲಿಂಗರಾಜ್ ದೇಸಾಯಿ ಅವರ ಆ ಧನ ಸಹಾಯದಿಂದ, ಅವರ ದಾನದ ಪ್ರಭಾವದಿಂದ ಇಡೀ ಸಮಾಜವನ್ನೇ ಪರಿವರ್ತನೆ ಮಾಡಿದ್ರು. ಅಷ್ಟೇ ಅಲ್ಲ, ಮುಂದೆ 1904ರಲ್ಲಿ ಧಾರವಾಡದಲ್ಲಿ ನಡೆದಂಥ ಸಭೆಯಲ್ಲಿ ಆಲ್ ಇಂಡಿಯಾ ವೀರಶೈವ ಮಹಾಸಭಾದ ಪ್ರಪ್ರಥಮ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡಿದರು. ಅಂದರೆ ಇಡೀ ಸಮಾಜದ ಏಳಿಗೆಗಾಗಿ ತಮ್ಮ ಬದುಕನ್ನು, ತಮ್ಮ ಸಂಪತ್ತನ್ನು ಗಂಧದ ಹಾಗೆ ತೆಗೆದಂಥವರು ಯಾರು ಅಂತಂದರೆ ಶಿರಸಂಗಿ ಲಿಂಗರಾಜ್ ದೇಸಾಯರು ಅಂತ ಹೇಳ್ಬೋದು. ಒಂದು ಕತೆ ಮಕ್ಕಳಿಗೆ ಹೇಳಲೇಬೇಕು ನಾನು. ಒಂದು ಸಲ ಅವರು ತಮ್ಮ ತೋಟದಲ್ಲಿ ವಾಯುವಿಹಾರ ಮಾಡಬೇಕಾದ್ರೆ ಒಂದು ಕಲ್ಲು ಬಂದು ಹಣೆಗೆ ತಾಕ್ತು, ರಕ್ತ ಸುರಿತಾ ಇತ್ತು. ಗಟ್ಟಿಯಾಗಿ ಹಿಡ್ಕೊಂಡ್ರು, ಎಲ್ಲರೂ ಓಡಿದರು. ದೇಸಾಯರಿಗೆ ಕಲ್ಲೆಸ್ತವ್ರು ಯಾರು ಅಂತ ಹುಡುಕ್ತಾ ಹೋದರು. ಒಬ್ಬ ಪುಟ್ಟ ಹುಡುಗ 6 ವರ್ಷದ ಮಗುನ ಕರ್ಕೊಂಬಂದರು. ದಣಿಯವರೇ, ಇವನೇ ಕಲ್ಲೆಸ್ತಿದ್ದು ಅಂತಂದರು. ಆ ಹುಡುಗ ಗಡಗಡಗಡ ನಡಗ್ತಾ ಇದ್ದ. ಅವನು ಇವರ ಮಾವಿನ ತೋಪದಲ್ಲಿ ಮಾವಿನಕಾಯಿಗೆ ಕಲ್ಲೆಸ್ತಿದ್ದ. ಆದರೆ ಆ ಕಲ್ಲು ಅಲ್ಲಿ ಹೋಗೋದು ಬಿಟ್ಟು ದೇಸಾಯರ ತಲೆಗೆ, ಹಣೆಗೆ ತಾಗಿತ್ತು. ಎಲ್ಲರೂ ಅಂದ್ಕೊಂಡ್ಬಿಟ್ರು ಇನ್ನು ಮುಗೀತು ಅಂತ ಇವನ ಕತೆ. ಆದರೆ ಹಾಗಾಗಲಿಲ್ಲ. ದೇಸಾಯಿಯವರು ಆ ಮಗುವಿನ ಆಸೆ ಪೂರೈಸೋದಕ್ಕೋಸ್ಕರ ಇಡೀ ಮಾವಿನ ತೋಪನ್ನೇ ಆ ಮಗುವಿನ ತಂದೆ ಅಂದರೆ ಮಾಲಿಗೆ ದಾನವಾಗಿ ಬರೆದು ಕೊಟ್ಬಿಟ್ರು. ಕಲ್ಲೆಸೆದು ತಿನ್ನಬೇಡ, ನಿನಗೆ ಎಷ್ಟು ಬೇಕೋ ಅಷ್ಟು ನೀನೇ ಕಿತ್ಕೊಂಡು ತಿನ್ನು, ನೀನೇ ಇದಕ್ಕೆ ಮಾಲೀಕ ಅಂತ. ಇಂಥ ಮಹಾನುಭಾವರನ್ನು ನಾವು ಯಾರಾದರೂ ಕಾಣೋಕ್ಕೆ ಸಾಧ್ಯನಾ? ದ್ವಾಪರದ ಯುಗದಲ್ಲಿ ಕರ್ಣನ ಬಿಟ್ಟರೆ ಈಗ ನಾವು ಕಲಿಯುಗದ ಕರ್ಣ ಅಂತ ಹೇಳಬೇಕಾಗಿದ್ದು ಲಿಂಗರಾಜ್ ದೇಸಾಯಿ ಅವ್ರದ್ದು.
ಒಂದು ಸಲ ಲಿಂಗರಾಜ್ ಅವರ ಹೆಸರಿಟ್ಟಂಥ ಲಿಂಗರಾಜ್ ಕಾಲೇಜಲ್ಲಿ ಬೆಳಗಾವಿಯಲ್ಲಿ ಅವರ ಜಯಂತಿ ದಿನ ನಾನು ಮಾತಾಡಿ ಈ ಕಥೆಯನ್ನು ಹೇಳಿದೆ. ಆಗ ಧಾರವಾಡದ 3000 ಮಠದ ಸ್ವಾಮಿಗಳು ಅವರು ತಮ್ಮ ಅನುಭವವನ್ನು ಹೇಳಿದರು. ಏನು ಅಂತಂದರೆ ಅವರು ಒಂದು ಸಲ ಇದಕ್ಕೆ ಬೀದರ್ಗೆ ಹೋಗಿದ್ರಂತೆ. ಅದೇನು ಸೂರ್ಯನ ತವರೂರು ಹಾಗೆ ದಗ 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 ಅಂತ ಬಿಸಿಲು ಸುರಿತಾ ಇತ್ತು. ಆಗ ದಳದಳ ಅಂತ ಬೆವರು ಸುರಿತಾ ಇತ್ತು. ಯಾರೋ ಪುಣ್ಯಾತ್ಮರು ಫ್ಯಾನ್ ಹಾಕಿದ್ರು. ಫ್ಯಾನು ಗಾಳಿ ಬರ್ತಾ ಇದ್ದಂಗೆ ಆಹಾಹಾಹಾ ಅಂತ ಅಂದೆ. ಆಗ ಒಬ್ಬನು ಬಂದ, ಬಂದ್ ಮಾಡ್ರೋ ಅಂತಂದು ಎಲ್ಲ ಫ್ಯಾನು ಬಂದ್ ಮಾಡಿಸಿದ್ನಂತೆ. ಆಗ ಗುರುಗಳು ಕರೆದ್ಬಿಟ್ಟು ತಮ್ಮ ಬಾಪ ಅಂತ ಕರೆದು ಕೇಳಿದ್ರಂತೆ, ಯಾಕಪ್ಪ ಬಂದ್ ಮಾಡ್ತಾ ಇದೆಯಾ ಅಂತ. ಅಜ್ಜವ್ರ, ನಾ ಈ ಫ್ಯಾನನ್ನು ದಾನ ಮಾಡಿದ್ದೀನಿ ರೀ, ಅದ್ರ ಮೇಲೆ ನನ್ನ ಹೆಸರು ಬರೆದಿದ್ದೀನಿ ರೀ. ಅದು ತಿರುಗ್ತು ಅಂತಂದರೆ ಯಾರಿಗೂ ನನ್ನ ಹೆಸರು ಕಾಣೋದಿಲ್ಲ ರೀ, ಅದಕ್ಕೆ ಬಂದ್ ಮಾಡಿದೆ ಅಂತ. ಸೊ ನಾನು ಲಿಂಗರಾಜ್ ದೇಸಾಯರು ಮಾವಿನ ತೋಪವನ್ನು ಕೊಟ್ಟಿದ್ದು ಹೇಳಿದರೆ, ಅವರಿದ್ದವರು ಫ್ಯಾನ್ ಮೇಲೆ ಹೆಸರು ಬರೆದಿರೋ ಕಥೆಯನ್ನು ಹೇಳಿದರು. ಇದು ಆಗಿನ ಕಾಲದ ಪುಣ್ಯಾತ್ಮರ ದಾನಿಗಳ ಕತೆ. ಆದರೆ ಇವತ್ತಿನ ಜನರ ಈ ಡೊನೇಷನ್ದು ಹುಚ್ಚು ಹೀಗೆ. ಡೊನೇಷನ್ ಅಂತಂದರೆ ತಮ್ಮ ಹೆಸರು ಬರಬೇಕು ಅಂತ. ಆದರೆ ಹೆಸರು ಬರೋದಲ್ಲ, ಅವರ ಉಸಿರು ನಿಂತ ಮೇಲೂ ಹೆಸರು ಉಳಿಯುವಂಥ ಕೆಲಸ ಮಾಡಿದವರು ಯಾರು ಅಂದರೆ ನಮ್ಮ ಲಿಂಗರಾಜ್ ದೇಸಾಯರು. ಇಡೀ ಸಮಾಜವನ್ನೇ ಎತ್ತುವಂಥ ಕೆಲಸವನ್ನು ಮಾಡಿದಂಥ ಆ ಮಹಾನುಭಾವರನ್ನು, ಅವರ 165ನೇ ಜಯಂತಿಯನ್ನು ಕೇವಲ ನೆನಪಿಸಿಕೊಂಡ್ರೆ ಸಾಲದು, ಸ್ಮರಿಸಿಕೊಂಡು ನಮಿಸಿದರೆ ಸಾಲದು. ಅವರ ದಾರಿಯಲ್ಲಿ ನಾವು ಒಂದು ಹೆಜ್ಜೆ ಆದರೂ ನಡೆದು ಸಮಾಜಕ್ಕೆ ಒಳಿತಾಗಿ ಮಾಡೋದು ಬಹಳ ಮುಖ್ಯ. ಯಾಕಂದರೆ ಇವತ್ತೆಲ್ಲರೂ ಬೇಡುವ ಕೈಯ ಬಿಕಾರಿಗಳಾಗಿದ್ದಾರೆ, ಕೊಡುವ ಕೈಗಳ ದಾನಿಗಳು ಕಡಿಮೆ ಆಗಿದ್ದಾರೆ. ಇಂಥ ಸಮಯದಲ್ಲಿ ನಮ್ಮ ಮಕ್ಕಳು ಲಿಂಗರಾಜ್ ದೇಸಾಯರ ಕಥೆಯಿಂದ ಕಲಿತು ತಾವು ಕೂಡ ಸಮಾಜವನ್ನು ಕಟ್ಟುವಂಥ ಲಿಂಗರಾಜರು ಆಗಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಶರಣು ಶರಣಾರ್ಥಿಗಳು.